ಹಾಯ್ ಮಕ್ಕಳ, ಹೇಗಿದ್ದೀರಾ? ಇವತ್ತು ಬಂಧು ಮೆಹಂತಿ ಅಂತ ಒಬ್ಬ ತುಂಬ ಬಡವ, ಅವನ ಕತೆ ಕೇಳೋಣ ಆಯಿತಾ? ಅವನು ಹೆಂಗೆ ಪುರಿ ಜಗನ್ನಾಥ ಸ್ವಾಮಿನ ಫ್ರೆಂಡ್ ಮಾಡ್ಕೊಂಡ ಅನ್ನೋದು ಗೊತ್ತಾಗತ್ತೆ ಇದರಲ್ಲಿ. ನೀವು ಮಾಡ್ಕೊಬೋದಲ್ವಾ? ಅದಕ್ಕೆ ಇವಾಗ ಬಂಧು ಮೆಹಂತಿ ದಿನ ಏನು ಮಾಡ್ತಾಯಿದ್ದ ಅಂದರೆ, ಚಿಕ್ಕದೊಂದು ಅದು ಹಳ್ಳಿ, ಅದು ದೊಡ್ಡ ಹಳ್ಳಿ ಏನಾಗಿರಲಿಲ್ಲ. ಅವನು ಇರ್ತಾ ಇದ್ದಿದ್ದು ಸಣ್ಣ ಮನೆ, ಚಿಕ್ಕ ಹಳ್ಳೀಲಿ ಇರ್ತಾ ಇದ್ದ ಅವನು. ಒಂದಿನ ಭಿಕ್ಷಕ್ಕೆ ಹೋದ, ಎಲ್ಲ ತೊಗೊಂಬಂದ ಇಟ್ಕೊಂಡ ಮಧ್ಯಕ್ಕೆ. ದೇವರೇ ನೀನೇ ಊಟ ಮಾಡು ಅಂತ ಹೇಳ್ದ. ಮಕ್ಕಳನ್ನ ಹೆಂಡ್ತಿನ ಎಲ್ಲ ಕರೆದ, ಇದು ಮಾಡ್ದ, ಏನು ದೇವರೇ ಊಟ ಮಾಡು ಅಂತ ಹೇಳ್ದ. ಇವರೆಲ್ಲ ಊಟ ಮಾಡ್ಕೊಂಡ ಭಜನೆ ಮಾಡ್ದ. ಇದೇ ಕೆಲಸ ದಿನ ಹಾಗೆ ಮಾಡ್ತಾ ಇದ್ದವನು. ಎಲ್ಲರ ಮನೆಗೂ ಭಿಕ್ಷಕ್ಕೆ ಹೋಗೋದು, ಯಾರ ಮನೇಲಿ ಕೊಟ್ಟರೋ ಇಸ್ಕೊಳ್ಳೋದು, ಮನೆಗೆ ಬರೋದು, ದೇವರೇ ನೀನೇ ಊಟ ಮಾಡು ಅಂತ ಹೇಳೋದು, ಇವರು ಊಟ ಮಾಡ್ಕೊಳ್ಳೋದು, ಆಮೇಲೆ ಭಜನೆ ಮಾಡೋದು, ಆ ಥರ. ಆದರೆ ಅದು ಏನೋ ಅವನಿಗೆ ಒಂದು ಸಂದರ್ಭದಲ್ಲಿ ಏನಾಯಿತು, ಒಂದು ದಿನ ಆಯಿತು ಭಿಕ್ಷೆ ಸಿಕ್ಕಲಿಲ್ಲ, 2 ದಿನ ಆಯಿತು ಭಿಕ್ಷೆ ಸಿಕ್ಕಲಿಲ್ಲ, 3 ದಿನ ಆಯಿತು ಭಿಕ್ಷೆ ಸಿಕ್ಕಲಿಲ್ಲ. ಎಷ್ಟು ಮಾಡಿದ್ರು ಭಿಕ್ಷೆ ಯಾರೂ ಹಾಕ್ತಾನೇ ಇರ್ತಾ ಇರಲಿಲ್ಲ ಅವನ ಹತ್ರ. ಅವನಿಗೆ ಭಿಕ್ಷೆ ತಂದಿಲ್ಲ ಅಂದರೆ ಭಜನೆ ಮಾಡೋದು ಹೆಂಗೆ, ಊಟ ಮಾಡೋದು ಹೆಂಗೆ ಅಲ್ವಾ? ಹಂಗಾಗೋಯ್ತು. ಅದು ಒಂದು ದಿವಸ ಅವನ ಹೆಂಡತಿ ಹೇಳೇ ಬಿಟ್ಲು, ಇಲ್ಲ ನಾನು ಊಟ ಮಾಡಿದೆ, 3 ದಿನ ಆಗೋಯ್ತು, ಮಕ್ಕಳು ಊಟ ಮಾಡಿಲ್ಲ, ಭಜನೆ ಮಾಡೋಕ್ಕೆ ಹೇಳಬೇಡಿ ನೀವು, 3 ದಿನ ಸುಮ್ಮನೆ ಭಜನೆ ಮಾಡಿದ್ದಾಯಿತು, ಇನ್ನು ಊಟ ಮಾಡಿದೆ ಭಜನೆ ಮಾಡೋಕ್ಕೆ ಹೇಳಬೇಡಿ. ನೀನು ಭಿಕ್ಷೆ ಹೋಗು, ಏನಾದರೂ ಮಾಡು, ನಮಗೆ ಸಂಬಂಧ ಇಲ್ಲ. ಊಟ ತೊಗೊಂಬಂದರೆ ನಾವು ದೇವರೇ ಊಟ ಮಾಡು ಅಂತ ಹೇಳ್ಕೊಂಡು ಊಟ ಮಾಡಿಕೊಂಡು ನಾವು ಭಜನೆ ಮಾಡ್ತೀವಿ. ಇಲ್ಲ ಅಂದರೆ ನಾವು ಸುಮ್ಮನೆ ಅಂತೂ ಭಜನೆ ಮಾಡಲ್ಲ. ಇನ್ಮೇಲೆ ನಮ್ಗೆ ಆಗೋದು ಇಲ್ಲ, ಯಾಕೆಂದರೆ ನಂಗೆ ಶಕ್ತಿನೂ ಇಲ್ಲ, ಮಕ್ಕಳಿಗೂ ಶಕ್ತಿ ಇಲ್ಲ. ಊಟ ಮಾಡಿದ್ರೆ ಶಕ್ತಿ ಬರುತ್ತೆ, ಭಜನೆ ಮಾಡ್ತೀವಿ. ಇಲ್ಲಾಂದ್ರೆ ನಾವು ಭಜನೆ ಮಾಡಲು ಬಿಟ್ಬಿಡ್ತೀವಿ. ನೀನು ಇನ್ನು ಭಜನೆ ಮಾಡು ಅಂತ ಹೇಳ್ಬೇಡ. ಬರೀ ಹೊಟ್ಟೆಗೆ ಏನಾದ್ರು ಬಿದ್ದರೆ ಮಾತ್ರ ಭಜನೆ ಅಂತ ಕಂಡೀಷನಾಗಿ ಹೇಳ್ಬಿಡ್ತಾಳೆ ಅವಳು. ಅವಾಗೇನು ಮಾಡ್ತಾನೆ ಇವನು, ತಲೆ ಬಿಸಿ ಏನು ಮಾಡೋದು? ಈಗ ಒಬ್ಬರು ಭಿಕ್ಷೆ ಹಾಕಿಲ್ಲ ಅಂದರೆ ಮನೆಗೇನು ತರಲ್ಲ, ನಾನು ಮನೆಗೆ ತಂದಿಲ್ಲ ಅಂದರೆ ಭಜನೆ ಇಲ್ಲ. ಅದು ಬೇಜಾರು ಅವನಿಗೆ. ಆಮೇಲೆ ಹಾಗೆ 3-4 ದಿನ ಹೀಗೆ ಕಳೆದೋಯ್ತು. ಏನು ಮಾಡಿದ್ರು ಒಂದು ತುತ್ತು ಅನ್ನ ಸಿಕ್ಕಲ್ಲ ಅವನಿಗೆ. ಇದಾಗೋದಕ್ಕೆ ಬಂದಿರೋದಲ್ಲ ಅಂತ ಹೇಳ್ತಾನೆ. ಅವನದೇನು ಚಿಕ್ಕದೊಂದು ಮನೆ ತಾನೇ ಇದ್ದಿದ್ದು. ಅವನೇನು ಹೇಳ್ತಾನೆ, ಇವತ್ತು ಇರಲಿ ಬಿಡು ಸರಸ್ವತಿ ಅಂತ ಹೆಸರು ಅವಳದು. ಸರಸ್ವತಿ ಇರಲಿ ಬಿಡು, ನಾವಿಬ್ಬರು ಹೋಗ್ಬಿಡೋಣ, ಈ ಊರು ಬಿಟ್ಟು ಪುರಿಗೆ ಹೋಗೋಣ. ಅಲ್ಲಿ ಜಗನ್ನಾಥ ಸ್ವಾಮಿ ನನ್ನ ಫ್ರೆಂಡು, ಅವನು ನಮ್ಗೆ ಊಟ ಕೊಡಿಸ್ತಾನೆ ಅಂದ್ಕೊಂಡು ಹೊರಟ ಇವನು. ಮಕ್ಕಳಿಬ್ರು ಹೆಂಡತಿ ಕರ್ಕೊಂಡ ಹೊರಟ ಪುರಿ ಜಗನ್ನಾಥ ಸ್ವಾಮಿಗೆ. ಅಲ್ಲಿ ಹೋಗೋವಾಗನೇ 5 ದಿನ ಬೇಕು. ಮಂಗೆ ರೋಡ್ ಅಲ್ಲೆಲ್ಲ ಪಕ್ಕದಲ್ಲೇ ಎಲ್ಲ ಭಿಕ್ಷಾ ಕೇಳ್ಕೊಂಡು ಹೋಗ್ತಾ ಇರೋವಾಗ ಹೇಳ್ದ ಅವನು, ನೋಡಿ ಮಕ್ಕಳ ಹೆಂಡತಿ ಎಲ್ಲರಿಗೂ ಹೇಳ್ತಾನೆ, ನೋಡಿ ಭಜನೆ ಮಾಡಬೇಕು, ಭಜನೆ ಮಾಡಿಲ್ಲ ನನ್ನ ಫ್ರೆಂಡ್ ಸಿಕ್ಕೋದೇ ಇಲ್ಲ. ಅಲ್ಲಿ ಪುರಿಗೆ ಹೋದ್ರೂ ನಮಗೆ ಸಿಕ್ಕಲ್ಲ. ನಮಗೆ ಫ್ರೆಂಡ್ ಬೇಕು, ನಮ್ಗೆ ಊಟ ಬೇಕು, ನಿದ್ದೆ ಬೇಕು, ಒಳ್ಳೆ ಮನೆ ಬೇಕು ಅಂದರೆ ನೀವು ಭಜನೆ ಮಾಡಬೇಕು ಅಂತ ಕಂಡೀಷನ್ನಾಗಿ ಹೇಳ್ತಾರೆ. ಅವರಿಗೂ ಯಪ್ಪ ಊಟ ಸಿಕ್ಕರೆ ಸಾಕಾಗಿದೆ ಅವರಿಗೆ. ಪರವಾಗಿಲ್ಲ ಅಪ್ಪ, ನಾನು ಭಜನೆ ಮಾಡ್ತೀನಿ ಅಂದ್ಬಿಟ್ಟು ಮಕ್ಕಳೆಲ್ಲ ಭಜನೆ ಮಾಡ್ಕೊಂಡು ಹೆಂಡ್ತಿನೂ ಭಜನೆ ಮಾಡಿಕೊಂಡು ಹಂಗೂ ಹಿಂಗೂ ಒಂದು 2-3 ದಿನ ನಡೆದು ಅಂತೂ ಪುರಿ ಸಿಕ್ಕತ್ತೆ. ಜಗನ್ನಾಥ ಸ್ವಾಮಿ ಸಿಕ್ಕದ. ಎಲ್ಲರೂ ದರ್ಶನ ಮಾಡಿಕೊಂಡು ಇನ್ನೇನು ಊಟ ಇಲ್ಲಲ್ಲ, ಊಟ ಕೊಡು ಅಂತ ಅಲ್ಲಿ ಒಳಗಡೆ ಹೋಗಿ ಕೇಳೋಕ್ಕಾಗತ್ತಾ? ಇಲ್ಲ. ದರ್ಶನ ಮಾಡಿಕೊಂಡು ಹೊರಗೆ ಬಂದು ಒಂದು ಸೈಡೆಲ್ಲ ಕೂತಿರ್ತಾರೆ. ಏನೋ ಒಂದು ವ್ಯವಸ್ಥೆ ಆಗ್ಬೋದು ಅಂತ ಅವನಿಗೆ, ನನ್ನ ಫ್ರೆಂಡು ಅಂತಲೇ ಮಾಡ್ತಾ ಇರ್ತಾನೆ. ದೇವರು ಅಂತ ಭಜಿಸಲ್ಲ, ನನ್ನ ಫ್ರೆಂಡು ಜಗನ್ನಾಥ ಸ್ವಾಮಿ ಅಂತ ಅವನ ಮನಸ್ಸಲ್ಲಿ. ಹಾಗೆ ಕೂತಿರ್ತಾನೆ, ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು. ಅವ್ನ ಹೆಂಡತಿ ಹತ್ರ ನೋಡಿದ್ಯಾ ನನ್ನ ಫ್ರೆಂಡ್ ಎಷ್ಟು ದೊಡ್ಡ ಇದರಲ್ಲಿದ್ದಾನೆ ಅಂತ ನೋಡಿದ್ಯಾ, ನಾನು ಬಂದೆ ಅಂತ ಕೈ 2 ಹ್ಯಾಂಗೆ ಎತ್ತಿದ ನೋಡಿದ್ಯಾ? ಕೈ ಎತ್ಕೊಂಡೇ ಇರ್ತಾನಲ್ವ ಅದು. ಹೆಂಡ್ತಿಗೇನು ಗೊತ್ತಿಲ್ಲ, ಇವನಿಗೂ ನೋಡಿಲ್ಲ, ಇದೇ ಫಸ್ಟ್ ಟೈಮ್ ನೋಡಿರೋದು ಅವನು. ಕೈ ಎತ್ಕೊಂಡ ನೋಡಿದ್ಯಾ, ನನ್ನ ಕಂಡ್ರೆ ಎಷ್ಟು ಇಷ್ಟ ನೋಡಿದ್ಯಾ, ಇನ್ನು ನೋಡು ಊಟನೂ ಹಂಗೆ ಕೊಡಿಸ್ತಾನೆ ಅವನು ಅಂದ್ಕೊಂಡು
ಇವನು ಹೆಂಡತಿ ಹತ್ರ ಹೇಳ್ತಾ ಇರ್ತಾನೆ. ಆಮೇಲೆ ಸುಮಾರು ಹೊತ್ತಾಗಿ ಹೋಗುತ್ತೆ. ಅಲ್ಲೇ ಕುತ್ಕೊಂಡು ನಿದ್ದೆ ಮಾಡ್ತಾ ಇರ್ತಾರೆ. ನಡೆದು ಸುಸ್ತಾಗ್ಬಿಡುತ್ತಲ್ವ, ಸುಸ್ತಾಗ್ಬಿಟ್ಟಿತ್ತು ಅವರಿಗೆ. ಅಲ್ಲೇ ಹೊಟ್ಟೆಗೂ ಇರಲಿಲ್ಲ, ಅಲ್ಲೇ ನಿದ್ದೆ ಬಂದ್ಬಿಡ್ತು ಅವರಿಗೆ. ನಿದ್ದೆ ಬಂದಾಗ ಏನಾಯಿತು, ಎಲ್ಲ ದೇವಸ್ಥಾನದ ಬಾಗಿಲಲ್ಲಿ ಹಾಕ್ಕೊಂಡು ಪೂಜಾರಿಗಳೆಲ್ಲ ಮನೆಗೆ ಹೋಗ್ಬಿಟ್ರು ಲಾಕಲ್ಲಿ ಹಾಕ್ಕೊಂಡು. ಇವನೇನು ಮಾಡ್ತಾನೆ, ಏನು ಮಾಡೋದಪ್ಪ ಈಗ, ಪೂಜಾರಿಗಳೆಲ್ಲ ಒಂದು ಸತಿ ಹಿಂಗೆ ಎಚ್ಚರದಂಗಾಯಿತು. ನೋಡ್ದ, ಅಯ್ಯೋ ಪೂಜಾರಿಗಳೆಲ್ಲ ಮನೆಗೆ ಹೋದ್ರು, ಇವ್ರು ಹೆಂಗೋ ಮಲ್ಕೊಂಡಿದ್ದಾರೆ, ನಾನು ಮಲ್ಕೊಬಿಡೋಣ ಅಂದ್ಬಿಟ್ಟು ಕಣ್ಣು ಮುಚ್ಕೊಂಡು ಹಂಗೆ ನಿದ್ದೆ ಮಾಡ್ತಾ ಇರ್ತಾನೆ. ಹಂಗೆ ನಿದ್ದೆ ಮಾಡ್ತಾ ಇದ್ದವಾಗ ಇವ್ರ ಪೂಜಾರಿಗಳು ಮನೆಗೆ ಹೋಗಿ ಅವರು ನಿದ್ದೆ ಮಾಡಿಬಿಟ್ರು. ಇವನಿಗೆ ಯಾರೂ ಊಟನೇ ಕೊಡಲಿಲ್ಲ ಪಾಪ. ಸ್ವಾಮಿ ಗೊತ್ತಲ್ವಾ, ಊಟ ಮಾಡಿಲ್ಲ. ಜಗನ್ನಾಥ ಸ್ವಾಮಿ ಗೊತ್ತಿಲ್ಲದೆ ಇರುತ್ತಾ, ನನ್ನ ಭಕ್ತ ಬಂದಿದ್ದಾನೆ, ಊಟ ಮಾಡಿಲ್ಲ, ಎಲ್ಲ ಗೊತ್ತಿದೆ ಅವರಿಗೆ ಅಲ್ವಾ, ದೇವ್ರಲ್ವಾ, ಗೊತ್ತು. ಹಾಗೆ ಇವನು ದೇವ್ರೇನು ಮಾಡ್ದ, ಎಲ್ಲ ಲಾಕ್ ಮಾಡ್ಕೊಂಡು ಮನೆಗೆ ಹೋದ್ಮೇಲೆ ಇವನು ಹಗೂರ ಎದ್ದ, ಸಚ್ಚಲ ಆಗ್ಬಿಡ್ತಾನೆ. ಅವನು ಎದ್ದು ಹೋಗಿ ಅಡುಗೆ ಮನೆಯಲ್ಲೆಲ್ಲ ಮಹಾಪ್ರಸಾದ ಎಲ್ಲ ಇಟ್ಟಿರ್ತಾರಲ್ಲ, ಎಲ್ಲ ಒಂದು ದೊಡ್ಡದೊಂದು ಅವನಿಗೆ ನೈವೇದ್ಯ ಮಾಡೋ ಥಾಲಿ, ಅದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋದು, ಬಂಗಾರದ ಪ್ಲೇಟ್ ಅಲ್ವಾ ಊಟ ಮಾಡೋಕ್ಕೆ. ಅವನು ಜಗನ್ನಾಥ ಸ್ವಾಮಿ ಅಂದರೆ ಕಡಿಮೆ ಏನಿಲ್ಲ, ಕೋಟ್ಯಾಂತರ ರೂಪಾಯಿ ಆಸ್ತಿದೆ ಅವನಿಗೆ. ಅದರಲ್ಲಿ ದೊಡ್ಡದೊಂದು ಬಂಗಾರದ ಪ್ಲೇಟ್ ಇದೆ, ಅದು ರತ್ನ ಖಚಿತ. ಅದರಲ್ಲೆಲ್ಲ ಹರಳೆಲ್ಲ ಕೂರಿಸಿ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಆ ಪ್ಲೇಟನ್ನು ತಗೊಂಡು, ತನಗೆ ನೈವೇದ್ಯ ಹಾಕೋ ಪ್ಲೇಟ್ ಅದನ್ನು ತೊಗೊಂಡು ಅದರಲ್ಲಿ ಎಲ್ಲ ಬೇರೆ ಬೇರೆ ಥರ ಪ್ರಸಾದ ಏನೇನು ಬೇಕೋ ಎಲ್ಲ ಮಾಡಿದ್ರಲ್ವ, ಎಲ್ಲ ಒಂದಿಷ್ಟಿಷ್ಟು ಹಾಕ್ಕೊಂಡು ಮಕ್ಕಳಿಗೂ ಬೇಕು, ಹೆಂಡ್ತಿಗೂ ಬೇಕು, ನನ್ನ ದೋಸ್ತಿಗೂ ಬೇಕು ಅಂದ್ಕೊಂಡು ಜಗನ್ನಾಥ ಸ್ವಾಮಿ ರೆಡಿ ಮಾಡ್ತಾ ಇರೋದು ತಾಲನ್ನ. ಸುಮ್ಮನೆ ಅಲ್ಲ, ಪ್ಲೇಟಿಗೆಲ್ಲ ನೀಟಾಗೆಲ್ಲ ಹಾಕ್ಕೊಂಡು ಅದ್ರ ಮೇಲೆ ರೇಷ್ಮೆ ವಸ್ತ್ರ ಎಲ್ಲ ಮುಚ್ಕೊಂಡು, ಇವನಿಗೆ ಹೆಂಗೆ ಬರುತ್ತಲ್ಲ ಜಗನ್ನಾಥ ಸ್ವಾಮಿಗೆ ಹೆಂಗೆ ಹಾಕ್ತಾರೆ ಅಲ್ಲಿ ಪೂಜಾರಿಗಳು, ಹಾಗೆ ಎಲ್ಲ ಮುಚ್ಕೊಂಡು ತಗೊಂಡು ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ತಾಲಿ ತೊಗೊಂಡು ಹೊರಗೆ ಬಂದು, ಇಲ್ಲಿ ಬಂಧು ಮೆಹಂತಿ ಅಂದರೆ ಯಾರು ಅಂತ ಅವನ್ನೇ ಎಬ್ಸಿ ಕೇಳ್ತಾನೆ. ಇವನಿಗೇನು ಗೊತ್ತಿಲ್ವಾ, ಸುಮ್ಮನೆ ನಾಟಕ ಆಡೋದು. ಬಂಧು ಮೆಹಂತಿ ಅಂದರೆ ಯಾರು ಅಂತ ಕೇಳ್ತಾನೆ. ತಾಲಿ ಇಟ್ಕೊಂಬಂದಿದ್ದಾನೆ. ಮತ್ತು ಹಂಗೆ ನಾನೇ ಅಪ್ಪ ಸ್ವಾಮಿ, ಏನಾಗಬೇಕಿತ್ತು ಅಂತ ಕೇಳ್ತಾನೆ ಬಂಧು ಮೆಹಂತಿ. ಓ ನೀವೇನಾ ಬಂಧು ಮೆಹಂತಿ ಅಂದರೆ, ನೋಡಿ ಬ್ರಾಹ್ಮಣನ ವೇಷದಲ್ಲಿ ಬಂದಿರ್ತಾನೆ ಜಗನ್ನಾಥ ಸ್ವಾಮಿ, ಹಾಗೆ ಬಂದಿರಲ್ಲ. ನೋಡಿ ಬಂಧು ಮೆಹಂತಿ, ಇವಾಗ ನಮ್ಮ ಜಗನ್ನಾಥ ಸ್ವಾಮಿ ಹೇಳಿ ಕಳಿಸಿದ್ದಾರೆ ನನಗೆ, ಬಂಧು ಮೆಹಂತಿ ಅಂತ ನನ್ನೊಬ್ಬ ಫ್ರೆಂಡ್ ಬಂದಿದ್ದಾನೆ ದೂರದಿಂದ ನಡ್ಕೊಂಡು, ಅವನಿಗೆ ನೀವು ಈ ಪ್ಲೇಟು ಕೊಟ್ಟು ಊಟ ಮಾಡೋಕ್ಕೆ ಹೇಳ್ಬಾ ಅಂತ ಸ್ವಾಮಿ ಯಾವಾಗ ಜಗನ್ನಾಥ ಸ್ವಾಮಿ ಯಾವಾಗ ಫ್ರೀ ಆಗ್ತಾನೋ ಆವಾಗ ಸಿಗ್ತಾನಂತೆ ನಿಮಗೆ, ಇವಾಗ ಊಟ ಮಾಡಿ ಅಂತ ಹೇಳಿದ್ದಾನೆ. ಅವನಿಗೆ ಸದ್ಯ ಫ್ರೀ ಇಲ್ವಂತೆ, ಸ್ವಾಮಿ ಫ್ರೀ ಇಲ್ಲ, ಅದಕ್ಕೆ ಸಿಗ್ತಾ ಇಲ್ಲ ನಿಮಗೆ, ಇವಾಗ ಊಟ ಮಾಡೋಕ್ಕೆ ಹೇಳಿದ್ದಾರೆ ಜಗನ್ನಾಥ ಸ್ವಾಮಿ ಅಂತ ಹೇಳ್ತಾನೆ. ಹಾಂ ಏನಂದ್ರಿ, ಏನಂತ ಹೇಳಿದ್ದಾನೆ ಸ್ವಾಮಿ, ಹೇಳಿ ಇನ್ನೊಂದು ಸಲ. ಇಲ್ಲ ನನ್ನ ಫ್ರೆಂಡು ಅಲ್ಲಿ ದೂರದಿಂದ ಬಂದಿದ್ದಾನೆ, ಅವನಿಗೆ ಊಟ ಕೊಟ್ಟು ಬಾ ಅಂತ ನಂಗೆ ಹೇಳಿದ್ದಾನೆ ಜಗನ್ನಾಥ ಸ್ವಾಮಿ, ನನ್ನ ಫ್ರೆಂಡು ಅಂತ ಹೇಳಿದ್ದಾನೆ ಅಂತ. ಅಯ್ಯೋ ಹೌದಾ, ಖುಷಿ ಆಗ್ಬಿಡ್ತು. ಅಯ್ಯೋ ದೀನ ಬಂದು ನನ್ನ ನೆನ್ಪಿಟ್ಕೊಂಡು ನನ್ನ ಫ್ರೆಂಡು ಅಂತ ಇಷ್ಟು ಮರ್ಯಾದೆ ಕೊಟ್ಟು ಹೇಳ್ಬಿಟ್ಟಿಯಲ್ಲ, ಬೇಕಾದಷ್ಟು ಆಯಿತು. ಹೆಂಡತಿ ಎಬ್ಬಿಸ್ತಾನೆ, ನೋಡಿ ಇನ್ನೊಂದು ಸಲ ಹೇಳಿ, ಇವ್ರ ಎದುರಿಗೆ ಏನು ಹೇಳಿದ ನಿಮಗೆ ಸ್ವಾಮಿ, ಒಂಚೂರು ಹೇಳಿ ಅಂತ ಎಬ್ಬಿಸ್ತಾನೆ. ಹೆಂಡತಿ ಎಬ್ಬಿಸಿ ಏನು ಅಂತ ಕೇಳಿ, ನೋಡು ಏನೋ ಹೇಳ್ತಾ ಇದ್ದಾರೆ ಅವರು, ನೀನು ಕೇಳಿಸ್ಕೊ ಅಂತ. ಬಂಧು ಮೆಹಂತಿ ಅಂತ ದೂರದಿಂದ ನೆಡ್ಕೊಂಬಂದಿರೋದು ಒಬ್ಬ ನನ್ನ ಫ್ರೆಂಡ್ ಬಂದಿದ್ದಾನೆ ಪುರಿಗೆ, ಅವನಿಗೆ ಊಟ ಕೊಟ್ಟು ಬಾ ಅಂತ ನನ್ನ ಸ್ವಾಮಿ ಕಳಿಸಿದ್ದಾರೆ ಅಂತ ಮತ್ತೆ ಹೇಳ್ತಾನೆ. ನೋಡಿದ್ಯಾ ನನ್ನ ಫ್ರೆಂಡು ಅಂದರೆ ನೀನು ಹೌದಲ್ಲ ಅಂತ ನಿನ್ಗೆ ಅನಿಸಿತ್ತಲ್ಲ, ನೋಡು ನನ್ನ ಫ್ರೆಂಡಿಗೆ ಊಟ ಬೇಕು ಅಂತಲೇ ಕೊಟ್ಟು ಕಳಿಸಿದ್ರದು ಜಗನ್ನಾಥ ಸ್ವಾಮಿ, ಊಟ ಮಾಡಿ ಹೇಳಿ ಅಂತ ಎಲ್ಲನೂ ಎಬ್ಬಿಸ್ತಾನೆ. ಹೆಂಡ್ತಿನೂ ಇವಳು ಎಲ್ಲ ಸೇರಿಕೊಂಡು ಊಟ ಮಾಡಿಬಿಟ್ಟು ಮತ್ತೆ ಭಜನೆ ಮಾಡಿ ಅಂತಾನೆ. ಇಲ್ಲಪ್ಪ ನಾನು ಒಂದು ಸ್ವಲ್ಪ ನಿದ್ದೆ ಮಾಡ್ಕೋತೀನಿ, ನಾಳೆ ಬೆಳಗ್ಗೆ ಭಜನೆ ಮಾಡೋಣ ಅಂತ ಹೇಳ್ತಾಳವಳು.
ಹಾಂ ಸರಿ ಅಂತ ಅಂತೂ ಮಲ್ಗಕ್ಕೆ ಬಿಟ್ಟ ಹೆಂಡತಿ ಮಕ್ಕಳಿಗೆ. ಇವನು ಮಲ್ಕೋತಾನೆ. ಮಲ್ಕೊಳ್ಳೋವಾಗ ಏನು ಮಾಡ್ದ, ಆ ಪ್ಲೇಟು ಅವನು ಹೇಳ್ಬಿಟ್ಟು ಹೋಗಿರ್ತಾನೆ ಮತ್ತೆ ಆ ಫ್ರೆಂಡು ಅಂತ. ಸುಮ್ಮನೆ ಅವನ ಫ್ರೆಂಡ್ ಅಲ್ಲ, ಜಗನ್ನಾಥ ಸ್ವಾಮಿನೇ ಬಂದಿರೋದು ಅವಾಗ. ಅದು ಸುಮ್ಮನೆ ಹೇಳೋದು ಅವನು ನಾನು ಕಳಿಸಿದ್ದಾರೆ ಅಂತ. ಅವನೇ ಬಂದಿರೋದು, ಜಗನ್ನಾಥ ಸ್ವಾಮಿನೇ ಬಂದಿರೋದು ತಾನೆ. ಆದರೆ ಸುಮ್ಮನೆ ಹಿಂಗೆ ಹೇಳೋದು, ನಾನು ಅಂತ ಗೊತ್ತಾಗಬಾರ್ದು ಅಂತ ಹಂಗೆ ಹೇಳಿರೋದು. ಹಂಗೆ ಅವನು ಏನು ಹೇಳ್ತಾನೆ, ಅಲ್ಲ ಇವಾಗ ನಾಳೆ ನೀನು ಕೊಟ್ಟು ಊಟನೆಲ್ಲ ಕೊಟ್ಟು, ಇದು ಜಗನ್ನಾಥ ಸ್ವಾಮಿ ಊಟ ಮಾಡೋ ಬಟ್ಲು, ನೀನು ಇದನ್ನೆಲ್ಲ ಚೊಕ್ಕ ಮಾಡಿ ತೊಳೆದು ರೇಷ್ಮೆ ವಸ್ತ್ರ ಇದ್ರ ಮೇಲಿಟ್ಟು ತೊಗೊಂಬಂದು ವಾಪಸ್ ಕೊಟ್ಬಿಡ್ಬೇಕಾಯ್ತಾ ದೇವಸ್ಥಾನಕ್ಕೆ ಅಂತ ಹೇಳ್ತಾನೆ. ಖಂಡಿತ ಕೊಡ್ತೀನಿ ಅಂತ ಹೇಳ್ಕೊಂಡು ಇವನು ಊಟ ಮಾಡಿಕೊಂಡು ಅವನು ಭದ್ರವಾಗಿ ಅವನ ಮನೆ ಬ್ಯಾಗ್ ಒಳಗೆ ಮುಚ್ಚಿಟ್ಕೊಂಡು ಮಲ್ಕೊಂಡ್ಬಿಡ್ತಾನೆ. ಬೆಳಗಾಯಿತು. ಬೆಳಗಾದ ತಕ್ಷಣ ಏನು ಮಾಡೋದು, ಕೊಟ್ಟು ಬರಬೇಕಲ್ವ ಇವನು. ಬೆಳಗಾಗತ್ತೆ. ಅಷ್ಟೊತ್ತಿಗೆ ಏನಾಗ್ಬಿಡುತ್ತೆ, ಇವನು ರಾತ್ರಿ ನಿದ್ದೆ ಮಾಡೋದು ಲೇಟ್ ಆಯ್ತಲ್ಲ, ಎಚ್ಚರ ಆಗಲಿಲ್ಲ. ಅಷ್ಟೊತ್ತಿಗೆ ಏನಾಗುತ್ತೆ, ಪುರೋಹಿತರೆಲ್ಲ ಬಂದು ಒಳಗಡೆ ಎಲ್ಲ ನೋಡಿ ಅಡುಗೆ ಮನೆ ಎಲ್ಲ ಅಸ್ತವ್ಯಸ್ತ ಆಗಿತ್ತು. ಅಯ್ಯೋ ಎಂತಕ್ಕೆ ಹಿಂಗೆಲ್ಲ ಬಿದ್ದೋಗಿದೆಯಲ್ಲ, ಏನೇನೋ ಆಗೋಗಿದೆ, ಮುಚ್ಚಿಟ್ಟಿರೋದೆಲ್ಲ ತೆಗ್ದಿರೋದೆಲ್ಲ ಮುಚ್ಚಿಟ್ಟಿದ್ದಾರೆ, ಏನಪ್ಪ ಇದೆಲ್ಲ ವಿಚಿತ್ರ ಆಗಿದೆಯಲ್ಲ ಅಡುಗೆ ಮನೇಲಿ. ಯಾಕಂದ್ರೆ ಜಗನ್ನಾಥ ಸ್ವಾಮಿ ಬಂದು ಎಲ್ಲ ಹಿಂದೆ ಮುಂದೆ ಮಾಡಿಟ್ಟಾಗಿದೆಯಲ್ಲ ನೈಟಲ್ಲೇ. ಅವನು ಪ್ಲೇಟಿಗೆ ಹಾಕ್ಕೊಳ್ಳೋದು, ಅದನ್ನ ಒಂದು ಯಾವ್ದೋ ರೂಪಾಯಿ ಇದನ್ನೆಲ್ಲ ಎತ್ಕೊಳ್ಳೋದು, ಐಟಮ್ಸ್ ಎಲ್ಲ ಹಾಕ್ಕೊಳ್ಳೋದು ಎಲ್ಲ ಮಾಡಿದಾನಲ್ಲ. ಕಿಚಡಿ ಎಲ್ಲ ಬಡಿಸ್ಕೊಂಡು ಹೋಗಿದ್ದಾಗಿದೆಯಲ್ಲ, ಸ್ವೀಟು ಎಲ್ಲ ಅಸ್ತವ್ಯಸ್ತ ಆಗಿತ್ತು. ಯಾವುದನ್ನು ನೀಟಾಗಿ ಇಟ್ಟಿರಲಿಲ್ಲ ಜಗನ್ನಾಥ ಸ್ವಾಮಿ. ಹಾಗಾಗಿ ಇಟ್ಟು ಹೋಗ್ಬಿಟ್ಟಿದ್ದ. ಹಾಗಾಗಿ ಅವರು ಪುರೋಹಿತರಿಗೆ ಬರ್ತಿದ್ದಂಗೆ ಗೊತ್ತಾಗೋಯ್ತು ಇಲ್ಲೇನೋ ನಡೆದಿದೆ ನೈಟಲ್ಲಿ ಅಂತ. ಆದರೆ ಏನಕ್ಕಪ್ಪ ಹಿಂಗಾಗಿದೆ ಅಂತ ನೋಡೋಷ್ಟೊತ್ತಿಗೆ ಬಂಗಾರದ ಪ್ಲೇಟ್ ಕಾಣಿಸ್ತಿಲ್ಲ. ಸ್ವಾಮಿಗೆ ಇದು ಮಾಡಿ ನೈವೇದ್ಯ ಕೊಡ್ತೀವಲ್ಲ, ಆ ಪ್ಲೇಟ್ ಕಾಣಿಸ್ತಿಲ್ಲ ಅವರಿಗೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬೇಡದಂತ ಹೇಳಿಲ್ಲ ನಾನು ಮುಂಚೆ. ತಲೆ ಕೆಟ್ಟೋಯ್ತು ಪೂಜಾರಿಗಳು, ಏನು ಮಾಡೋದು ನಾವು. ಆಮೇಲೆ ಎಲ್ಲರನ್ನೂ ಕರೀತಾರೆ, ನೋಡಿ ಹಿಂಗಾಗೋಗಿದೆ. ಅವಾಗೆಲ್ಲ ರಾಜರು ಇರ್ತಾಯಿದ್ರಲ್ವ, ಸೈನಿಕರೆಲ್ಲ ಇರ್ತಾಯಿದ್ರು. ಯಾರು ಎಲ್ಲಿಂದ ತೊಗೊಂಡೋಗಿದ್ದಾರೆ, ಯಾರು ತೊಗೊಂಡೋದ್ರು, ಕದ್ಕೊಂಡು ಹೋಗಿದ್ದಾರೆ ಯಾರೋ, ನೋಡಿ ಅಂದ್ಬಿಟ್ಟು ಎಲ್ಲ ಹಲ್ಲ ಮಾಡಿಬಿಡ್ತಾರೆ. ಆಮೇಲೆ ಅವರೆಲ್ಲ ಸೈನಿಕರೆಲ್ಲ ಹೊರಗೆ ಬಂದು ಹುಡುಕಬೇಕು ಅನ್ನೋಷ್ಟೊತ್ತಿಗೆ ಇವನು ತಾಳಿ ಇಟ್ಕೊಂಡು ಒಳಗಡೆ ಹೋಗ್ತಾ ಇರ್ತಾನೆ. ಪ್ಲೇಟ್ ವಾಪಸ್ ಕೊಡಬೇಕಲ್ಲ, ರೇಷ್ಮೆ ವಸ್ತ್ರ ಮುಚ್ಕೊಂಡು ವಾಪಸ್ ಕೊಡೋಕ್ಕೆ ಅಂತ ಒಳಗಡೆ ಹೋಗ್ತಾ ಇರೋಷ್ಟೊತ್ತಿಗೆ ಅವ್ರು ಪ್ಲೇಟ್ ಹುಡುಕ್ತಿರೋರು ಹೊರಗೆ ಬರ್ತಾರೆ. ಆವಾಗ ಇವನು ಸಿಕ್ಕಾಕ್ಕೊಂಡ ಅಂದರೆ ಎದ್ರ ಆದರು. ಅವ್ರ ಲೆಕ್ಕ ಏನು, ಕಳ್ಳನೇ ಸಿಕ್ಕಾಕ್ಕೊಂಡ್ಬಿಟ್ಟ ಅಂತ ಅವ್ರ ಲೆಕ್ಕದಲ್ಲಿ ಬಂದ್ಬಿಡ್ತು. ಹಾಕ್ಕೊಂಡು ಸರಿಯಾಗಿ ಹೊಡಿತಾರೆ ಪಾಪ. ಆವಾಗ ಏನಾಗುತ್ತೆ, ಅಲ್ಲಿ ಒಳಗಡೆ ರಾಜ ಮಲಗಿರ್ತಾನಲ್ವ, ಇನ್ನೂ 5 ಗಂಟೆ ಹಾಗೆ ಅಲ್ವಾ. ರಾಜನ ಸ್ವಪ್ನದಲ್ಲಿ ಜಗನ್ನಾಥ ಸ್ವಾಮಿ ಯಾಕೆ ಹೊಡಿತಾ ಇರೋದು, ನನ್ನ ಫ್ರೆಂಡವನು ನಾನೇ ತೊಗೊಂಡೋಗಿ ತಾಲಿನ ತೊಗೊಂಡೋಗಿ ಅಲ್ಲೆಲ್ಲ ಕೊಟ್ಟು ಬಂದಿರೋದು ಊಟನ, ನನ್ನ ಫ್ರೆಂಡಿಗೆ ನೀವು ಯಾಕೆ ಹೊಡಿತೀರಾ? ಫಸ್ಟ್ ಹೋಗಿ ಹೇಳೋರಿಗೆ, ಯಾವ್ದಾದ್ರು ಬೀಗ ತೆಗೆದೆ ಯಾರಾದರೂ ಒಳಗೆ ಹೋಗಕ್ಕೆ ಬರುತ್ತಾ, ಹೊರಗೆ ಬರೋಕ್ಕೆ ಬರುತ್ತಾ? ನಾನೇ ಒಳಗಡೆ ಹೋಗಿ ಅಡುಗೆ ಮನೆಯಿಂದ ಎಲ್ಲ ಸಾಮಾನೆಲ್ಲ ಹಿಂದೆ ಮುಂದೆ ಮಾಡಿಟ್ಟು ಪ್ಲೇಟಿಗೆಲ್ಲ ಏನೇನು ಬೇಕು ಎಲ್ಲ ಹಾಕ್ಕೊಂಡು ನನ್ನ ಫ್ರೆಂಡಿಗೆ ತೊಗೊಂಡೋಗಿ ಕೊಟ್ಟಿದ್ದೀನಪ್ಪ. ಇವ್ರು ಯಾರು ನನ್ನ ಕೇಳೋಕ್ಕೆ ಅಂತ ಅಲ್ಲಿ ರಾಜನಿಗೆ ಆವಾಜ ಆಗ್ತಾನೆ ಜಗನ್ನಾಥ ಸ್ವಾಮಿ. ಅಯ್ಯೋ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ ರಾಜ? ಓಡೋಡಿ ಬಂದ ದೇವಸ್ಥಾನಕ್ಕೆ. ಏನಾಗ್ತಾಯಿದೆ ಅಲ್ಲಿ, ಯಾರಿಗೆ ಹೊಡೆದಿದ್ದೀರಾ ಇವತ್ತು ಅಂತ ಕೇಳ್ತಾನೆ. ಇಲ್ಲ, ಯಾರೋ ಒಬ್ಬ ಬಿಕಾರಿ ಬಂದಿದ್ದ, ಹೊಡೆದಿದ್ದೀವಿ, ಯಾಕಂದ್ರೆ ತಾಲಿ ಕದ್ಕೊಂಡು ಹೋಗ್ಬಿಟ್ಟಿದ್ದ ಅವನು. ಅಲ್ಲ, ನಿಮ್ಗೇನಾದ್ರು ತಲೆಗಿಲೆ ಸರಿ ಇದೆಯಾ? ಆ ಸೈನಿಕರ ಹತ್ರ ಈ ಥರ ಹೊಡೆಸಿದ್ದೀರಲ್ಲ, ನಿಮ್ಗೇನಾದ್ರು ತಲೆಗಿಲೆ ಸರಿ ಇದೆಯಾ? ಜಗನ್ನಾಥ ಸ್ವಾಮಿ ಬಂದಿದ್ದ ನನ್ನ ಸ್ವಪ್ನದಲ್ಲಿ, ಈಗ ಅವನೇ ತೊಗೊಂಡೋಗಿ ಕೊಟ್ಟಿರೋದಂತೆ ಸ್ವಾಮಿನೇ. ಅಲ್ಲ, ಪ್ಲೇಟ್ ಯಾರಾದರೂ ಎತ್ಕೊಂಡು ಹೋಗ್ಬೇಕಂದ್ರೆ ಬೀಗ ಹೊಡಿಬೇಕಲ್ವ? ಬೀಗ ಹೊಡಿದೆ ಒಳಗಡೆ ಹೆಂಗೆ ಹೋಗ್ತಾರೆ? ಬೀಗ ಹೊಡೆದಿತ್ತಾ ಈಗೇನಾದರೂ? ಇಲ್ಲ. ಮತ್ತು ನೀವೇ ಬೇಗ ತೆಗ್ದಿದ್ದೀರಾ, ನೀವೇ ಒಳಗಡೆ ಹೋಗಿದ್ದೀರಾ, ಒಳಗಡೆ ಅಲ್ಲೆಲ್ಲ ಚಿತ್ತಾರ ಆಗಿರೋದು ನೀವೇ ನೋಡಿದ್ದೀರಾ. ಮತ್ತು ಅದು ಹೆಂಗೆ ಒಳಗಡೆ ಬೀಗ ತೆಗಿದೆ, ಹೆಂಗೆ ಒಳಗಡೆ ಬರ್ತಾರೆ? ಸ್ವಾಮಿ ಒಬ್ಬರೇ ಬರೋಕ್ಕೆ ತಾನೇ ಹೋಗೋಕ್ಕೆ ಸಾಧ್ಯ.
ನಿಮಗಷ್ಟು ಸ್ವಾಮಿ ಮೇಲೆ ನಂಬಿಕೆ ಇಲ್ಲ ಅಂದರೆ ನೀವು ಏನು ಮಾಡ್ತೀರಾ ಅಂತ ರಾಜ ಸ್ವಲ್ಪ ಗದರಿಸ್ತಾನೆ ಅಲ್ಲಿ ವ್ಯವಸ್ಥಾಪಕರಿಗೆಲ್ಲ. ಆಮೇಲೆ ಅಯ್ಯೋ ಹೋಗ್ಲಿ ಬಿಡಪ್ಪ, ಇವರಿಗೆಲ್ಲ ಔಷಧಿ ಹಚ್ಚಿ ಬಂಧು ಮೆಹಂತಿಗೆ ಎಲ್ಲ ಔಷಧಿ ಎಲ್ಲ ಹಚ್ಚಿ ಮಾಡಿ ತಪ್ಪ ಅಂತ ಹೇಳಿ ಆಮೇಲೆ ಕರ್ಕೊಂಡೋಗಿ, ನೀನು ರಾಜಂಗೆ ಮತ್ತೆ ಹೇಳಿರ್ತಾನೆ ಮುಂದುವರೆದು, ನೀನು ಅವ್ರನ್ನ ಬಿಡುಗಡೆ ಮಾಡಿ ಅವನಿಗೆ 3 ಹೊತ್ತು ಊಟ ಸರಿಯಾಗಿ ಕೊಟ್ಟು ಅವನಿಗೆ ನನ್ನ ಖಜಾಂಚಿಯಾಗಿ ಮಾಡು. ನಂದು ಏನೇನು ದೇವಸ್ಥಾನದಲ್ಲಿ ಏನು ಸೊತ್ತಿದೆಯೋ ಎಲ್ಲ ಅವನಿಂದನೇ ಹಿಂದೆ ಮುಂದೆ ಆಗಬೇಕು. ಖಜಾಂಚಿಯಾಗಿ ಮಾಡು, ಅವನೇ ನಂದೆಲ್ಲ ನೋಡ್ಕೋಬೇಕು. ನನ್ನ ವ್ಯವಹಾರ ಅಷ್ಟು ದೀನ ಮೆಹಂತಿನೇ ನೋಡ್ಕೋಬೇಕು. ಇಷ್ಟು ಮಾಡು, ನಾನು ಹೇಳ್ದಂಗೆ ಮಾಡು ರಾಜ ಅಂತ ಹೇಳ್ಬಿಟ್ಟು ಕಳಿಸಿರ್ತಾನೆ ಕನಸಲ್ಲಿ. ಆಮೇಲೆ ಇವನ್ನೆಲ್ಲ ವಸ್ತ್ರ ಎಲ್ಲ ಬೇರೆ ಕೊಟ್ಟು ಊಟ ಕೊಟ್ಟು ಎಲ್ಲ ನೀಟಾಗಿ ಮಾಡಿಕೊಂಡು, ಆಮೇಲೆ ಜಗನ್ನಾಥ ಸ್ವಾಮಿ ಹೇಳಿದ್ದಾರೆ, ನಿಂಗೆ ಜವಾಬ್ದಾರಿ ಇದೆ ನೋಡು, ಈ ಥರ ನೋಡ್ಕೋಬೇಕು. ಲೆಕ್ಕ ಚೆನ್ನಾಗಿ ಮಾಡ್ತಿರ್ತಾನೆ, ಅದಕ್ಕೆ ಸ್ವಾಮಿ ಕೊಟ್ಟಿರೋದು ಅವನಿಗೆ ಆ ಕೆಲಸನ, ಲೆಕ್ಕ ಚೆನ್ನಾಗಿ ಮಾಡ್ತಿರ್ತಾನೆ ಅವನು. ಹಾಗಾಗಿ ಅವನಿಗೆ ಲೆಕ್ಕಾಚಾರದ್ದೆಲ್ಲ ಅವನಿಗೆ ವಹಿಸಿ, ಇಷ್ಟಿಷ್ಟಿದೆ ದುಡ್ಡು, ಇಷ್ಟಿದೆ ರತ್ನ, ಇಷ್ಟಿದೆ ಬಂಗಾರ, ಇಷ್ಟಿದೆ ಬೆಳ್ಳಿ, ಇಷ್ಟಿದೆ ಅಂತೆಲ್ಲ ಲೆಕ್ಕ ಕೊಟ್ಟು ಇನ್ಮೇಲಿಂದ ನೀನು ಖಜಾಂಚಿ ಆಗಿರು ಅಂತ ಅವನಿಗೆ ವ್ಯವಹಾರ ಎಲ್ಲ ವಹಿಸ್ತಾರೆ. ಆಮೇಲೆ ಅವನ ಹೆಂಡತಿಗೂ ಖುಷಿಯಾಗತ್ತೆ, ನೋಡು ನನ್ನ ಗಂಡ ಫ್ರೆಂಡು ಅಂತ ಹೇಳ್ತಿದ್ದ, ಹಾಗೆ ನಿಭಾಯಿಸಿದ ಜಗನ್ನಾಥ ಸ್ವಾಮಿ, ಕೈ ಬಿಡಲಿಲ್ಲ, ಅಷ್ಟು ವಿಶ್ವಾಸದಿಂದ ನೋಡ್ಕೋತಾನೆ ಭಕ್ತರನ್ನ ಅಂದ್ಕೊಂಡು ಅವಳಿಗೂ ತುಂಬ ಖುಷಿ ಆಯಿತು. ಹೇಗಿತ್ತು ಮಕ್ಕಳ ಕತೆ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಕೇಳಬೇಕು ಆಯಿತಾ? ರಾಧೆ ರಾಧೆ.